ಹಲೋ ಎವ್ರಿವನ್, ವೆಲ್ಕಮ್ ಟು 96 ಟ್ರೇಡರ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಯಾವ ಥರ ಟ್ರೇಡ್ಸ್ ಇರುತ್ತೆ, ಹೆಂಗೆ ಟ್ರೇಡ್ ತೊಗೋಬೇಕು, ಯಾವ ಥರ ಟ್ರೇಡ್ ಡಿಸೈಡ್ ಮಾಡಬೇಕು ಅನ್ನೋದ್ರ ಮೇಲೆ ಇವತ್ತು ನಾನು ಟಾಪಿಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಟಾಪಿಕ್ನ ಫುಲ್ಲು ಕೇಳಿಸ್ಕೊಂಡ್ರೆ ನೀವು ಆರಾಮ್ಸೆ ಟ್ರೇಡ್ ಮಾಡ್ಬೋದು. ಇವಾಗ ಮೇಯ್ನಾಗಿ ಟ್ರೇಡ್ ಮಾಡಬೇಕಂತಂದರೆ ನಾವು ಚಾರ್ಟ್ ಅನಲೈಸ್ ಮಾಡಬೇಕಾಗತ್ತೆ. ಸೊ ನಾವು ಯಾವ ಥರ ಚಾರ್ಟ್ ಅನಲೈಸ್ ಮಾಡಿದ್ರೆ ಅದ್ರ ಮೇಲೆ ನಾವು ಹೆಂಗೆ ಕಾಲ್ ತೊಗೋಬೇಕಾ, ಪುಟ್ ತೊಗೋಬೇಕಾ, ಅಥವಾ ಸೆಲ್ ಮಾಡಬೇಕಾ, ಬೈ ಮಾಡಬೇಕಂತ ನಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಮೇಯ್ನಾಗೆ ನಾವು ಚಾರ್ಟು ಹೆಂಗೆ ನೋಡಬೇಕು ಅನ್ನೋದು ಕಲ್ತ್ಕೋಬೇಕು ಫಸ್ಟ್ ಆಫ್ ಆಲು. ಅದರಿಂದ ನೆಕ್ಸ್ಟ್ ಎಲ್ಲ ಬರುತ್ತೆ. ಬಿಫೋರ್ ದ್ಯಾಟ್ ನಾವು ಯಾವ ಥರ ಟ್ರೇಡ್ ಇರುತ್ತೆ ಅಂತ ನಾವು ಕಲ್ತ್ಕೋಬೇಕಾಗತ್ತೆ. ಸೊ ಎರಡು ಥರ ಟ್ರೇಡ್ ಇರುತ್ತೆ. ಒಂದು ಬಂದುಬಿಟ್ಟು ಟ್ರೆಂಡ್ ಟ್ರೇಡು, ಇನ್ನೊಂದು ಬಂದುಬಿಟ್ಟು ರಿವರ್ಸ್ ಟ್ರೇಡು. ಟ್ರೆಂಡ್ ಟ್ರೇಡ್ ಅಂದರೆ ಏನಂದರೆ, ನಾವು ಟ್ರೆಂಡು ಹೆಂಗೆ ಮೂವ್ ಆಗ್ತಾ ಇರುತ್ತೋ ಹಂಗೆ ನಾವು ಬೈ ಅಥವಾ ಸೆಲ್ ಮಾಡ್ಕೊತಾ ಹೋದರೆ ಅದನ್ನು ನಾವು ಟ್ರೆಂಡ್ ಟ್ರೇಡ್ ಅಂತೀವಿ. ಇಲ್ಲ ರಿವರ್ಸ್ ಟ್ರೇಡ್ ಅಂತಂದರೆ, ಇವಾಗ ಅಪ್ಪರ್ ಟ್ರೆಂಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ರೆಸಿಸ್ಟೆನ್ಸ್ ಪಾಯಿಂಟಲ್ಲಿ ನಾವು ಸೆಲ್ ಮಾಡ್ಬೋದು. ದಟ್ ಮೀನ್ಸ್ ರಿವರ್ಸ್ ಮಾಡ್ತೀವಿ. ಅದೇ ಥರ ಡೌನ್ ಟ್ರೆಂಡ್ ಹೋಗ್ಬೇಕಾದ್ರೆ ಮಾರ್ಕೆಟು ನಾವು ಬೈ ಮಾಡಿದ್ರೆ ಒಂದು ಪರ್ಟಿಕ್ಯುಲರ್ ಸಪೋರ್ಟ್ ಪಾಯಿಂಟಲ್ಲಿ ನಾವು ಅದನ್ನು ರಿವರ್ಸ್ ಟ್ರೇಡ್ ಅಂತ ಕರಿತೀವಿ. ಸೊ ನಾನು ಇವಾಗ ಲೈವ್ ಎಕ್ಸಾಂಪಲ್ ಕೊಡಬೇಕಂತ ಇದ್ದೀನಿ. ಸೊ ನಿಮಗೆ ರಿಯಲ್ ಮಾರ್ಕೆಟಲ್ಲಿ ಲೈವ್ ಎಕ್ಸಾಂಪಲ್ ಕೊಟ್ಟರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಟ್ರೆಂಡ್ ಟ್ರೇಡ್ ಅಂದರೆ ಏನು, ರಿವರ್ಸ್ ಟ್ರೇಡ್ ಅಂದರೆ ಏನು ಅನ್ನೋದು ನಾವು ಕೆಲವು ಸ್ಟಾಕ್ಸ್ದು ಚಾರ್ಟ್ ನೋಡಿಕೊಂಡು ಲೈವಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೂ ಅರ್ಥ ಆಗುತ್ತೆ ಕ್ಲೀನಾಗಿ ಟ್ರೆಂಡ್ ಟ್ರೇಡ್ ಅಂದರೆ ಏನು, ರಿವರ್ಸ್ ಟ್ರೇಡ್ ಅಂದರೆ ಏನು ಅಂತ. ಇವಾಗ ನಾವು ರಿಲಯನ್ಸ್ದು ಸ್ಟಾಕು ಚಾರ್ಟ್ ಓಪನ್ ಮಾಡಿದ್ದೀನಿ. ಸೊ ಇದರಲ್ಲಿ ನೀವು ನೋಡಿದ್ರೆ ಕ್ಲೀನಾಗೆ ಟ್ರೆಂಡ್ ಐಡೆಂಟಿಫೈ ಮಾಡ್ಬೋದು. ಇದು ನೋಡಿ, ಇದು ಪ್ರೀವಿಯಸ್ಸು ಒಂದು ಪಾಸ್ಟ್ 4-5 ಡೇಸು 1 ವೀಕಿಂದ ಇದು ಟ್ರೆಂಡು ಡೌನಲ್ಲೇ ಇದೆ. ಸೊ ಇದನ್ನು ಡೌನ್ ಟ್ರೆಂಡ್ ಅಂತ ನಾವು ಕರಿತೀವಿ. ಸೊ ಎಷ್ಟೇ ನೀವು 1 ವೀಕಿಂದ ನೀವು ಅಬ್ಸರ್ವ್ ಮಾಡಿದ್ರೂ ಪ್ರೀವಿಯಸ್ಸಿಂದನೂ ಸೊ ಮಾರ್ಕೆಟು ಇದು ಡೌನ್ ಹೋಗ್ತಾನೇ ಇದೆ. ಸೊ ಅದರಿಂದ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಇದು ಡೌನ್ ಟ್ರೆಂಡ್ ಅಂದ್ಬಿಟ್ಟು. ಸೊ ಇದು ಟ್ರೆಂಡ್ ಪ್ರಕಾರ ನಾವು ಟ್ರೇಡ್ ಮಾಡ್ತೀವಿ ಅಂತಂದರೆ, ಆಲ್ಮೋಸ್ಟ್ ಟ್ರೆಂಡ್ ಡೌನಲ್ಲಿದ್ದಾಗ ನೋಡಿ ನಾವು ಅಲ್ಲಿ ಸೆಲ್ ಅಂತ ಇದೆ, ಅಲ್ಲಿ ನಾವು ಸೆಲ್ ಮಾಡಿಕೊಂಡು ನಾವು ತಿರ್ಗಾ ಮತ್ತು ಅದು ಟ್ರೆಂಡ್ ಕಂಟಿನ್ಯೂ ಆದಮೇಲೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಾವು ಪ್ರಾಫಿಟ್ನ ಬುಕ್ ಮಾಡ್ಕೋಬೋದು. ಸೊ ಇದು ಕ್ಲೀನಾಗಿ ಒಂದು ಎಕ್ಸಾಂಪಲ್ ಆಗಿದೆ ನೋಡಿ. ಇದು ಟ್ರೆಂಡು ಡೌನ್ವರ್ಡ್ಸ್ ಇದೆ, ಅದೇ ಟ್ರೆಂಡ್ನಲ್ಲಿ ನಾವು ಸ್ಟಾಕ್ನ ಸೆಲ್ ಮಾಡಿದಾಗ ಟ್ರೆಂಡ್ ಹಂಗೆ ಡೌನ್ವರ್ಡ್ಸ್ ಮೂವ್ ಆಗಿ ನಾವು ಪ್ರಾಫಿಟ್ನ ಬುಕ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಇನ್ನೊಂದು ಸ್ಟಾಕ್ ಎಕ್ಸಾಂಪಲ್ಲು ಆಗಲೇ ನಿಮಗೆ ಡೌನ್ ಟ್ರೆಂಡ್ದು ಒಂದು ಸ್ಟಾಕ್ ಎಕ್ಸಾಂಪಲ್ ಕೊಟ್ಟೆ, ರಿಲಯನ್ಸ್ದು. ಅದೇ ಥರ ಇದು ಅಪ್ ಟ್ರೆಂಡ್ನಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಸ್ಟಾಕು ಆಪ್ ಮಾಡಿದ್ದೀನಿ. ಸೊ ಇದರಲ್ಲಿ ನೋಡಿದ್ರೆ ನಿಮ್ಗೆ ಗ್ರಾಫು ಕ್ಲೀನಾಗಿ ಗೊತ್ತಾಗುತ್ತೆ ಇದು ಅಪ್ ಟ್ರೆಂಡ್ ಇದೆ ಅಂತ ಅಂದ್ಬಿಟ್ಟು. ಸೊ ಮಾರ್ಕೆಟಲ್ಲಿ ಇದು ಟುವರ್ಡ್ಸು ಅಪ್ಸೈಡ್ ಮೂವ್ ಆಗ್ತಾನೇ ಇದೆ, ಎಲ್ಲೂ ರಿವರ್ಸ್ ಆಗ್ದೇ. ಸೊ ನಾನು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ನಲ್ಲಿ ನಾನು ಅದನ್ನು ಬೈ ಮಾಡ್ಕೋತೀನಿ. ಸೊ ಹಂಗೆ ಟ್ರೆಂಡ್ ಮೂವ್ ಆಗ್ತಾ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ನಾನು ನೋಡಿಕೊಂಡು ಮಾರ್ಕೆಟಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೋಬೋದು. ಸೊ ಕ್ಲೀನಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಟ್ರೆಂಡ್ ಹೆಂಗೆ ಹೋಗುತ್ತೋ ಹಂಗೆ ಟ್ರೇಡ್ ಮಾಡಿದ್ರೆ ಸೊ ನಾವು ಆರಾಮ್ಸಾಗೆ ಪ್ರಾಫಿಟ್ ಬುಕ್ ಮಾಡ್ಬೋದು ಕಂಪೇರ್ಡ್ ಟು ದ ರಿವರ್ಸ್ ಸ್ಟ್ರಾಟಜಿ ಟ್ರೇಡಲ್ಲಿ. ನೆಕ್ಸ್ಟು ರಿವರ್ಸ್ ಟ್ರೇಡು. ಸೊ ರಿವರ್ಸ್ ಟ್ರೇಡು ನಾವು ಟ್ರೆಂಡು ಹೆಂಗೆ ಹೋಗ್ತಿರುತ್ತೋ ಅದ್ರ ವಿರುದ್ಧ ಮಾಡೋದೇ ನಾವು ರಿವರ್ಸ್ ಟ್ರೇಡ್ ಅಂತ ಕರಿತೀವಿ. ಸೊ ಇವಾಗ ಅಪ್ ಟ್ರೆಂಡ್ ಹೋಗ್ತಾ ಇರುತ್ತೆ, ಸೊ ನಾವು ಆ ಟೈಮಲ್ಲಿ ಸೆಲ್ ಮಾಡ್ತೀವಿ. ಅದೇ ಥರ ಡೌನ್ ಟ್ರೆಂಡ್ ಹೋಗ್ಬೇಕಾದ್ರೆ ರಿವರ್ಸ್ ನೋಡಿಕೊಂಡು ನಾವು ಬೈ ಮಾಡ್ತೀವಿ. ಸೊ ಇದನ್ನು ನಾವು ರಿವರ್ಸ್ ಟ್ರೇಡ್ ಅಂತ ಕರಿತೀವಿ. ಇದು ತುಂಬ ಸ್ಟ್ರಾಂಗ್ ಆ್ಯಂಡ್ ಡೈನಮಿಕ್ ಆಗಿರುತ್ತೆ. ಅದೇ ಥರ ರಿಸ್ಕ್ ಕೂಡ ಹಂಗೆ ಇರುತ್ತೆ, ರಿಸ್ಕ್ ಇದ್ದಷ್ಟು ಪ್ರಾಫಿಟ್ಸ್ ಕೂಡ ಹಂಗೆ ಇರುತ್ತೆ. ಸೊ ಇದನ್ನು ತುಂಬ ಕ್ರೂಷಿಯಲ್ ಆಗಿರುತ್ತೆ, ನೋಡ್ಕೊಂಡು ಮಾಡಬೇಕಾಗತ್ತೆ. ಈ ಟ್ರೇಡ್ದು ನಿಮಗೆ ಲೈವ್ ಸ್ಟಾಕ್ದು ಒಂದು ಟ್ರೆಂಡ್ ತೋರಿಸಿದ್ರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಬನ್ನಿ ನೋಡೋಣ. ಇದರಲ್ಲೂ ನಿಮಗೆ ಎಕ್ಸಾಂಪಲ್ ತೋರಿಸಿದ್ರೆ ಕ್ಲೀನಾಗಿ ಅರ್ಥ ಆಗುತ್ತೆ ರಿವರ್ಸ್ ಟ್ರೇಡ್ ಏನು ಅಂತ. ಸೊ ಇವಾಗ ಸ್ಟಾಕ್ಸ್ ಚೂಸ್ ಮಾಡೋಣ. ನಾನಿವಾಗ ಪಿಕ್ ಮಾಡಿರೋದು HL ಸ್ಟಾಕು. ಇದರಲ್ಲಿ ನಾವು ಕ್ಲೀನಾಗಿ ಐಡೆಂಟಿಫೈ ಮಾಡ್ಬೋದು ಟ್ರೆಂಡು ಡೌನ್ ಟ್ರೆಂಡ್ಗೆ ಹೋಗ್ತಾ ಇದೆ ಅಂದ್ಬಿಟ್ಟು. ನಾನು ಆರೋ ಮಾರ್ಕ್ ಹಾಕಿದ್ದೀನಿ ನೋಡಿ, ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಂತಲೇ, ನಿಮಗೆ ಗೊತ್ತಾಗಲಿ ಅಂತ. ಸೊ ಡೌನ್ ಟ್ರೆಂಡ್ನಲ್ಲಿ ಮಾರ್ಕೆಟ್ ಇದ್ದಾಗ ನಾವು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನಾವು ರಿವರ್ಸ್ ಮಾಡ್ತೀವಿ. ಸೊ ಬೈ ಮಾಡ್ಕೊತೀವಿ. ಸೊ ಬೈ ಮಾಡ್ಕೊಂಡ್ಮೇಲೆ ಮಾರ್ಕೆಟು ರಿವರ್ಸ್ ಆಗಿ ಟುವರ್ಡ್ಸ್ ಅಪ್ ಟ್ರೆಂಡ್ಗೆ ಮೂವ್ ಆಗಿದೆ, ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೋದು. ನಾನು ಅಲ್ಲಿ ಬೈ ಮಾಡಿ ನಿಮಗೆ ಡೌನ್ ರಿವರ್ಸ್ನಲ್ಲಿ, ಸೊ ಅಲ್ಲಿಂದ ನಿಮಗೆ ಮಾರ್ಕೆಟು ಟುವರ್ಡ್ಸ್ ಅಪ್ ಹೋಗಿ ನಿಮಗೆ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೋಬೋದು. ಸೊ ಇದನ್ನು ಬೇಸಿಕಲಿ
ರಿವರ್ಸ್ ಸ್ಟ್ರಾಟಜಿ ಅಂತ ನಾವು ಕರಿತೀವಿ. ಸೊ ಇದನ್ನು ರಿವರ್ಸ್ ಟ್ರೆಂಡ್ ಕೂಡ ಅಂತಲೂ ನಾವು ಹೇಳ್ತೀವಿ. ಆದರೆ ನಾವು ರಿವರ್ಸ್ ಐಡೆಂಟಿಫೈ ಮಾಡೋದು ಹೆಂಗೆ ಅಂತ ನಾನು ನೆಕ್ಸ್ಟು ಮುಂದಕ್ಕೆ ಹೇಳ್ತಾ ಹೋಗ್ತೀನಿ. ಸುಮ್ಮನೆ ಬ್ಲೈಂಡಾಗಿ ನಾವು ಅದು ಡೌನ್ ಬಂದಿದೆ ಅಪ್ ಹೋಗುತ್ತೆ ಅಂತ ನಾವು ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಅದೇ ಥರ ಅಪ್ ಟ್ರೆಂಡ್ನಲ್ಲಿ ಒಂದು ಎಕ್ಸಾಂಪಲ್ ತೊಗೊಳೋಣ. ಈ ಸ್ಟಾಕ್ ಬಂದುಬಿಟ್ಟು ಟ್ರೆಂಡ್ ಲಿಮಿಟೆಡು. ಸೊ ಅಪ್ ಟ್ರೆಂಡ್ ಹೋಗ್ಬೇಕಾದ್ರೆ ಟ್ರೆಂಡ್ ಬ್ರೇಕ್ ಆಗಿ ರಿವರ್ಸ್ ಆದರೆ ಯಾವ ಥರ ಇರುತ್ತೆ ಅಂತ ಒಂದು ಎಕ್ಸಾಂಪಲ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದುಬಿಟ್ಟು ನಿಮಗೆ ಟ್ರೆಂಡು ಅಪ್ಪರಲ್ಲಿದೆ ಅಂತ ಗೊತ್ತಾಗತ್ತೆ. ಸೊ ಅಪ್ ಟ್ರೆಂಡ್ ಹೋಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನಾನು ರಿವರ್ಸ್ ಟ್ರೇಡ್ ತೊಗೊಂಡು ಸೆಲ್ ಮಾಡ್ತೀನಿ. ಸೊ ಅದು ನನ್ನ ಪಾಯಿಂಟು. ಸೊ ಅಲ್ಲಿಂದ ನಾನು ಸೆಲ್ ಮಾಡಿದ್ಮೇಲೆ ಮಾರ್ಕೆಟು ಡೌನ್ ಹೋಗಿ ನಾನು ಅಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಇದು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಇದು ಟ್ರೆಂಡು ರಿವರ್ಸ್ ಮಾಡಿದಾಗ ಯಾವ ಥರ ಇರುತ್ತೆ ಅಪ್ ಟ್ರೆಂಡಲ್ಲಿ ಅಂತ ಅಂದ್ಬಿಟ್ಟು. ಸೊ ನಿಮಗೆ ಅರ್ಥ ಆಯಿತು ಅನಿಸುತ್ತೆ ಟ್ರೆಂಡ್ ಟ್ರೇಡ್ ಅಂದರೆ ಏನು, ರಿವರ್ಸ್ ಟ್ರೇಡ್ ಅಂದರೆ ಏನು ಅಂತ. ಸೊ ಇದು ಎರಡೇ ಥರ ಟ್ರೇಡ್ ಇರೋದು ಮಾರ್ಕೆಟ್ನಲ್ಲಿ. ಒಂದು ಟುವರ್ಡ್ಸ್ ಟ್ರೆಂಡ್ಗೆ ಹೋಗಬೇಕು, ಇಲ್ಲ ಅಂತಂದರೆ ಆಪೋಸಿಟ್ ಆಫ್ ದ ಟ್ರೆಂಡು ರಿವರ್ಸ್ ಟ್ರೆಂಡಾಗಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸಿಂಪಲ್ ಟಾಪಿಕ್ ಬಂದುಬಿಟ್ಟು ಟೈಪ್ಸ್ ಆಫ್ ಟ್ರೆಂಡ್ ಬಗ್ಗೆ. ಮಾರ್ಕೆಟ್ನಲ್ಲಿ ಯಾವ ಥರ ಟ್ರೆಂಡ್ಸ್ ಇರುತ್ತೆ ಅಂತ. ಒಂದು ಬಂದುಬಿಟ್ಟು ಅಪ್ಪರ್ ಟ್ರೆಂಡು. ನಿಮ್ಗಾಗಲೇ ಗ್ರಾಫ್ ಹಾಕಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಟ್ರೇಡ್ ಹೆಂಗೆ ತೊಗೋಬೇಕಾದ್ರೆ ಯಾವ ಥರ ಟ್ರೆಂಡ್ಸ್ ಇರುತ್ತೆ ಅಂತ. ಸೊ ಮಾರ್ಕೆಟು ಟುವರ್ಡ್ಸ್ ಅಪ್ ಸೈಡ್ ಹೋಗ್ತಾಯಿದ್ರೆ ನಾವು ಅದನ್ನು ಅಪ್ಪರ್ ಟ್ರೆಂಡ್ ಅಂತ ಕರಿತೀವಿ. ಸೊ ಅದೇ ಥರ ಡೌನ್ ಟ್ರೆಂಡ್ ಅಂತಂದರೆ ಮಾರ್ಕೆಟ್ ಕೆಳಗೋಗ್ಬೇಕಾದ್ರೆ ನಾವು ಡೌನ್ ಟ್ರೆಂಡ್ ಅಂತ ನಾವು ಅದನ್ನು ಕರಿತೀವಿ. ಸೊ ಟ್ರೆಂಡು ಅದೇ ಥರ ಮೂವ್ ಆಗ್ತಾ ಇರುತ್ತೆ. ಅದೇ ಥರ ಮೇನ್ ಇಂಪಾರ್ಟೆಂಟ್ ಟ್ರೆಂಡ್ ಏನಂದರೆ ಸೈಡ್ ವೇಸ್ ಟ್ರೆಂಡು. ಇದು ಮಾರ್ಕೆಟಲ್ಲಿ ಒಂಥರ ಕಿಲ್ಲಿಂಗ್ ಟ್ರೆಂಡ್ ಇದ್ದಂಗೆ ಸೈಡ್ ವೇಸ್ ಅಂದರೆ. ಸೊ ಇದು ಮೇಲೇನೂ ಹೋಗಲ್ಲ, ಕೆಳಗೇನೂ ಬರಲ್ಲ ಟ್ರೆಂಡು. ಸೊ ಅಲ್ಲಲ್ಲೇ ಆಟ ಆಡ್ತಾ ಇರುತ್ತೆ. ನಿಮಗೆ ಕ್ಲೀನಾಗಿ ನೋಡ್ಬೋದು, ನಾನು ಅಲ್ಲಿ ಎಕ್ಸಾಂಪಲಾಗಿ ಕೊಟ್ಟಿದ್ದೀನಿ. ಸೊ ಮಾರ್ಕೆಟು ಮೇಲೂ ಹೋಗೋದಿಲ್ಲ, ಕೆಳಗೂ ಬರೋದಿಲ್ಲ, ಅಲ್ಲೇ ಅದೇ ಇದ್ದಿದ್ದ ಪಾಯಿಂಟ್ನಲ್ಲೇ ಒಂದು 50 to 100 ಪಾಯಿಂಟ್ಸ್ ವೇರಿಯೇಷನ್ಸಲ್ಲಿ ಇರುತ್ತೆ. ಸೊ ಎಲ್ಲೂ ಟ್ರೆಂಡ್ ಬ್ರೇಕ್ ಆಗೋದಿಲ್ಲ, ಯಾವ ಕಡೆಗೂ ಮೂವ್ ಆಗೋದಿಲ್ಲ. ಸೊ ಇದನ್ನು ಸೈಡ್ ವೇಸ್ ಟ್ರೆಂಡ್ ಅಂತೀವಿ. ಈ ಸೈಡ್ ವೇಸ್ ಟ್ರೆಂಡ್ ಇದ್ದಾಗ ನಾವು ಯೂಶ್ವಲಿ ಟ್ರೇಡ್ ಮಾಡೋದು ತುಂಬ ಬ್ಯಾಡ್ ಆಗುತ್ತೆ. ಸೊ ನಾನು ಪ್ರಿಫರ್ ಮಾಡಲ್ಲ ಸೈಡ್ ವೇಸ್ ಟ್ರೆಂಡಲ್ಲಿ. ಸೊ ಸೈಡ್ ವೇಸ್ ಟ್ರೆಂಡಲ್ಲಿ ಪ್ರಾಫಿಟ್ ಮಾಡೋರು ಯಾರಪ್ಪ ಅಂತಂದರೆ ಸ್ಕ್ಯಾಲ್ಪರ್ಸ್ ಅವರು ಪ್ರಾಫಿಟ್ ಮಾಡ್ತಾರೆ. ಬಟ್ ನಾರ್ಮಲಾಗಿ ಟ್ರೇಡರ್ಸು, ಬಿಗಿನರ್ಸು, ಸೊ ಇವರೆಲ್ಲ ಸೈಡ್ ವೇಸಲ್ಲಿ ಟ್ರೆಂಡ್ ಮಾಡಿದ್ರೆ ಪ್ರಾಫಿಟ್ಗಿಂತ ಲಾಸ್ ಮಾಡ್ಕೊಳೋದೇ ಜಾಸ್ತಿ ಆಗಿರುತ್ತೆ. ಸೈಡ್ ವೇ ಚಾರ್ಟಿಗೂ ಒಂದು ಬೆಸ್ಟ್ ಎಕ್ಸಾಂಪಲ್ಲು ಸ್ಟಾಕ್ ಚಾರ್ಟ್ದು ಒಂದು ತೆಗೆದುಬಿಟ್ಟು ನೋಡೋಣ ಯಾವ ಥರ ಇರುತ್ತೆ ಏನು ಅಂತ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ರೀತಿ ಇದ್ರದ್ದು ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ ಇವಾಗ ನೋಡಿ. ಇವಾಗ ನಿಫ್ಟಿ 50 ಚಾರ್ಟು ಓಪನ್ ಮಾಡಿದ್ದೀನಿ. ಇದರಲ್ಲಿ ನಾನು ನಿಮ್ಮ ರೆಫರೆನ್ಸ್ಗೆ ಅಂತ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಹಾಕಿದ್ದೀನಿ ಕ್ಯಾಂಡಲ್ಸ್ಗೆ. ಸೊ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಫ್ರಮ್ ಲೆಫ್ಟ್ ಟು ರೈಟು ಜಾಸ್ತಿ ಕ್ಯಾಂಡಲ್ಸು ವೇರಿಯೇಷನ್ಸ್ ಆಗಿಲ್ಲ. ಆಮೇಲೆ ಯಾವುದೇ ಕಡೆನೂ ಬ್ರೇಕೌಟ್ ಆಗಿಲ್ಲ. ಐದರ್ ಅಪ್ ಟ್ರೆಂಡ್ ಕೂಡ ಬ್ರೇಕೌಟ್ ಆಗಿಲ್ಲ, ಐದರ್ ಡೌನ್ ಟ್ರೆಂಡ್ಗೂ ಬ್ರೇಕೌಟ್ ಆಗಿಲ್ಲ. ಸೊ ಮಾರ್ಕೆಟ್ ಏನಿದೆ ಅಲ್ಲೇ ವೇರಿಯೇಷನ್ಸ್ ಆಗಿದೆ. ಒಂದು 50 ಪಾಯಿಂಟ್ಸಲ್ಲಿ ಒಂದು ಮೇಲೆ ಹೋಗಿದೆ, ಇಲ್ಲ ಕೆಳಗೆ ಬಂದಿದೆ. ಬಟ್ ನಾಟ್ ವೇರಿಯೇಷನ್ಸು 50 ಪಾಯಿಂಟ್ಸಲ್ಲಿ ಏನೂ ವೇರಿಯೇಟ್ ಆಗಿಲ್ಲ ಅದ್ರ ಮೇಲೆ. ಸೊ ಇದನ್ನು ನಾವು ಸೈಡ್ ವೇಸ್ ಅಂತ ಕರಿತೀವಿ. ಸೊ ಇದು ಆಪ್ಷನ್ ಟ್ರೇಡಿಂಗ್ನಲ್ಲಿ ಪಕ್ಕ ಲಾಸ್ ಆಗುತ್ತೆ. ಈ ಥರ ಸೈಡ್ ವೇಸ್ ಮಾರ್ಕೆಟಲ್ಲಿ ನಾವು ಟ್ರೇಡ್ ಮಾಡೋಕ್ಕೆ ಹೋದರೆ ಬೆಟರ್ ನಾವು ಬ್ರೇಕೌಟ್ಗೆ ವೆಯ್ಟ್ ಮಾಡಬೇಕಾಗತ್ತೆ. ಐದರ್ ಅಪ್ಪರ್ ಸೈಡ್ ಬ್ರೇಕೌಟ್ಗಾಗಲಿ, ಇಲ್ಲಾಂದರೆ ಲೋಯರ್ ಸೈಡ್ ಬ್ರೇಕೌಟ್ಗಾಗಲಿ ವೆಯ್ಟ್ ಮಾಡಿ ಟ್ರೇಡ್ ತೊಗೊಂಡ್ರೆ ಅದು ಬೆಟರ್ ಆಗಿರುತ್ತೆ. ಇನ್ಸ್ಟೆಡ್ ಆಫ್ ಇಲ್ಲಿ ನಾವು ಟ್ರೇಡ್ ಮಾಡಿದ್ರೆ ಸುಮ್ಮನೆ ದುಡ್ಡು ಕಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಇವಾಗ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಮೇನ್ ಪಾರ್ಟು. ಒಬ್ಬ ಬಿಗಿನರ್ಸ್ಗೆ ಆಗಲಿ, ಒಬ್ಬ ಟ್ರೇಡರ್ಸ್ಗೆ ಆಗಲಿ ಸಪೋರ್ಟು ರೆಸಿಸ್ಟೆನ್ಸ್ ಇಲ್ಲ ಅಂದರೆ ಮಾರ್ಕೆಟಲ್ಲಿ ತುಂಬ ಒದ್ದಾಡಬೇಕಾಗತ್ತೆ. ಮಾರ್ಕೆಟಲ್ಲಿ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅದು ಡಿಸೈಡ್ ಮಾಡುತ್ತೆ ಮಾರ್ಕೆಟು ಯಾವ ಕಡೆಗೆ ಡೈರೆಕ್ಷನ್ಗೆ ಮೂವ್ ಆಗುತ್ತೆ, ಎಲ್ಲಿ ಸಪೋರ್ಟ್ ತೊಗೊಳುತ್ತೆ, ಎಲ್ಲಿ ರೆಸಿಸ್ಟೆನ್ಸ್ ತೊಗೊಳುತ್ತೆ, ಸೊ ಎಲ್ಲಿ ಬ್ರೇಕೌಟ್ ಕೊಡುತ್ತೆ ಅಂತ ನಿಮಗೆ ಕ್ಲೀನಾಗಿ ಅನಲೈಸ್ ಮಾಡೋಕ್ಕಾಗೋದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸಲ್ಲಿ. ಸೊ ನೀವು ಯಾವುದೇ ಥರ ಟ್ರೇಡ್ ತೊಗೋಬೇಕಂತಂದರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬನ್ನಿ ನಾವು ಮಾರ್ಕೆಟಲ್ಲಿ ಸಪೋರ್ಟು ಮತ್ತು ರೆಸಿಸ್ಟೆನ್ಸು ಹೆಂಗೆ ಡ್ರಾ ಮಾಡ್ಕೋಬೇಕು ಮತ್ತು ಅದೆಷ್ಟು ಇಂಪಾರ್ಟೆಂಟು ಅಂತ ನಾವು ರಿಯಲ್ ಟೈಮ್ ಚಾರ್ಟಲ್ಲಿ ಅನಲೈಸ್ ಮಾಡ್ಬೋದು.
ಸೊ ನಾನಿವಾಗ ಅದನ್ನು ಎಕ್ಸಾಂಪಲಾಗಿ ತೋರಿಸ್ತೀನಿ. ಸಪೋರ್ಟ್ ಯಾವ ಥರ ಡ್ರಾ ಮಾಡ್ಕೋಬೇಕು ಮತ್ತು ರೆಸಿಸ್ಟೆನ್ಸ್ ಯಾವ ಥರ ಡ್ರಾ ಮಾಡ್ಕೋಬೇಕು ಮಾಡಿಕೊಂಡು ಅದರಿಂದ ನಾವು ಯಾವ ಥರ ಟ್ರೇಡ್ಸ್ ತೊಗೋಬೋದು ಅಂತ ನೋಡೋಣ ಬನ್ನಿ. ಇದು ಬಂದು ಬ್ಯಾಂಕ್ ನಿಫ್ಟಿ ಚಾರ್ಟು. ಸೊ ಇದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ರೆಸಿಸ್ಟೆನ್ಸ್ ಲೆವೆಲ್ ಯಾವ ಥರ ಇರುತ್ತೆ ಏನು ಅಂತ. ಸೊ ನೋಡಿ, ಟ್ರೆಂಡು ಡೌನ್ ಆಗಿ ಮತ್ತೆ ಮಾರ್ಕೆಟು ಮೇಲೋಗಿದೆ. ಮೇಲೋಗಿ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ರೆಸಿಸ್ಟ್ ಮಾಡ್ತಾಯಿದೆ. ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಕ್ಲೀನಾಗಿ. ಆಲ್ಮೋಸ್ಟು ನಿಮಗೆ ಒನ್ ಡೇ 2 ಡೇ ಅಲ್ಲ ರೆಸಿಸ್ಟ್ ಮಾಡಿದೆ ಚಾರ್ಟು. ನಾನು ಕ್ಲೀನಾಗಿ ನಿಮಗೆ ಬಾಕ್ಸ್ ಹಾಕ್ಬಿಟ್ಟು ತೋರಿಸಿದ್ದೀನಿ. ಏನಕ್ಕೆ ಬಾಕ್ಸ್ ಹಾಕಿರೋದು ಅಂತಂದರೆ ಲೈನಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರ್ತವೆ, ಅದರಿಂದ ಒಂದು ಬಾಕ್ಸ್ ಹಾಕಿ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಹೋಗಿ ಕ್ಯಾಂಡಲ್ ರೆಸಿಸ್ಟ್ ಆಗಿ ವಾಪಸ್ ಮಾರ್ಕೆಟ್ ಕೆಳಗೆ ಬರ್ತಿದೆ. ತಿರ್ಗಾ ಮತ್ತೆ ಮೇಲೆ ಹೋಗಿ ಬ್ರೇಕ್ಔಟ್ ಟ್ರೈ ಮಾಡಿದೆ, ಆಗದೆ ಮತ್ತೆ ವಾಪಸ್ ರೆಸಿಸ್ಟ್ ಆಗಿ ಮಾರ್ಕೆಟು ಡೌನ್ಗೆ ಹೋಗಿದೆ. ಇದರಿಂದ ರೆಸಿಸ್ಟೆನ್ಸ್ ಲೆವೆಲ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ತಿಳ್ಕೊಬೋದು. ಅದೇ ಥರ ಸಪೋರ್ಟದು ನಿಫ್ಟಿ ಬ್ಯಾಂಕಲ್ಲೇ ನೋಡೋಣ. ಸೊ ಇಲ್ಲಿ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಮಾರ್ಕೆಟು ಡೌನ್ ಟ್ರೆಂಡಿಗೆ ಬಂದು ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಕ್ಯಾಂಡಲ್ಸ್ ನೋಡಿ ಅಬ್ಸರ್ವ್ ಮಾಡಿ. 5 ಮಿನಿಟ್ಸ್ ಕ್ಯಾಂಡಲ್ಲು ಅಲ್ಲೇ ರೆಸಿಸ್ಟ್ ಸಪೋರ್ಟ್ ತೊಗೊಂಡು ಅಲ್ಲೇ ಸ್ಟೇ ಆಗಿ ಅದು ಫರ್ದರ್ ತಿರ್ಗಾ ಕೆಳಗೆ ಹೋಗ್ದಲ್ಲೇ ಅದೇ ಪಾಯಿಂಟ್ನಲ್ಲಿ ವಾಪಸ್ ಮಾರ್ಕೆಟು ಬೌನ್ಸ್ ಬ್ಯಾಕ್ ಆಗಿ ಮೇಲೋಗಿದೆ. ತಿರ್ಗಾ ಮಾರ್ಕೆಟು ಕೆಳಗೆ ಬಂದು ಟ್ರೈ ಮಾಡಿದೆ ಬ್ರೇಕ್ ಮಾಡೋದಕ್ಕೆ, ಮತ್ತು ತಿರ್ಗಾ ಅಲ್ಲಿ ಸಪೋರ್ಟ್ ತೊಗೊಂಡು ಮತ್ತೆ ಫುಲ್ಲು ಮೇಲೋಗಿದೆ. ನೀವು ಅಬ್ಸರ್ವ್ ಮಾಡೋದು ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಸಪೋರ್ಟ್ ಲೆವೆಲು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸಪೋರ್ಟ್ ಮತ್ತು ರೆಸಿಸ್ಟೆನ್ಸು ನಾವು ಕ್ಲೀನಾಗಿ ಐಡೆಂಟಿಫೈ ಮಾಡಿಕೊಂಡ್ರೆ ನಾವು ಮಾರ್ಕೆಟಲ್ಲಿ ಟ್ರೆಂಡ್ನ ಈಸಿಯಾಗಿ ಐಡೆಂಟಿಫೈ ಮಾಡಿ ನಾವು ಟ್ರೇಡ್ ಮಾಡ್ಬೋದು. ನಾವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಜೊತೆಗೆ ಟ್ರೆಂಡ್ ಲೈನ್ ಕೂಡ ಐಡೆಂಟಿಫೈ ಮಾಡಿಕೊಂಡ್ರೆ ಟ್ರೇಡ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ, ಮತ್ತು ಐಡೆಂಟಿಫಿಕೇಷನ್ ಮಾಡೋಕ್ಕೂ ತುಂಬ ಈಸಿ ಆಗುತ್ತೆ. ಇದರಿಂದ ನಾವು ಮಾರ್ಕೆಟಲ್ಲಿ ನಾಲೆಜ್ ಇಟ್ಕೊಂಡು ಆರಾಮ್ಸಾಗೆ ಟ್ರೇಡ್ ಮಾಡ್ಬೋದು. ಸೊ ಇದೆಲ್ಲ ತಿಳ್ಕೊಂಡ್ರೆ ಈಸಿಯಾಗಿ ಪ್ರಾಫಿಟ್ ಮಾಡ್ಬೋದು. ಅದೇ ಥರ ಲಾಸ್ ಆಗಬೇಕಾದ್ರೆ ಕಡಿಮೆ ಲಾಸ್ ಮಾಡ್ಕೋಬೋದು. ಸೊ ಇದೆಲ್ಲ ತುಂಬ ಈಸಿಯೆಸ್ಟ್ ಟಾಪಿಕ್ಸು ಆ್ಯಂಡ್ ಬೇಸಿಕ್ ಸಿಂಪಲ್ ಟಾಪಿಕ್ಸು. ನಾವು ಬೇರೆ ಥರ ಯಾವುದಾದ್ರೂ ಇಂಡಿಕೇಟರ್ ಹಾಕಿ ನಾವು ಟ್ರೇಡ್ ಮಾಡೋ ಬದಲು ಈ ಥರ ಸಿಂಪಲ್ ನಾಲೆಜ್ ತಿಳ್ಕೊಂಡ್ರೆ ಸಾಕು. ಇದರಿಂದನೇ ನಾವು ತುಂಬ ಟ್ರೇಡ್ಸ್ ಮಾಡ್ಬೋದು. ಸೊ ಅದರಿಂದ ನಾವು ಪ್ರಾಫಿಟ್ ಕೂಡ ಮಾಡ್ಕೋಬೋದು. ಇನ್ನಷ್ಟು ಟಾಪಿಕ್ಸು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಪೋರ್ಟ್ ಬ್ರೇಕೌಟ್ ಆದರೆ ಹಿಂಗೆ, ರೆಸಿಸ್ಟೆನ್ಸ್ ಬ್ರೇಕೌಟ್ ಆದರೆ ಹಿಂಗೆ, ಅದೇ ಥರ ಟ್ರೆಂಡ್ ಲೈನ್ ಹಾಕೊಂಡ್ಮೇಲೆ ಟ್ರೆಂಡ್ ಲೈನ್ ಬ್ರೇಕೌಟ್ ಆದಮೇಲೆ ಹೆಂಗೆ ತೊಗೋಬೇಕು, ಕಾಲೇ ಆಗಲಿ ಪುಟ್ಟೇ ಆಗಲಿ ಪ್ರತಿಯೊಂದು ನಾಲೆಜು ನಾನು ನೆಕ್ಸ್ಟ್ ವೀಡಿಯೋಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನೀವು ಇವತ್ತಿಗೆ ಏನು ಹೇಳ್ಕೊಟ್ಟಿದ್ದೀನೋ ಅದನ್ನು ಕ್ಲೀನಾಗಿ ನೀವು ಕಲ್ತ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಫಾರ್ ಫರ್ದರ್ ಥಿಂಗ್ಸಿಗೆ. ಇದೇ ಥರ ವೀಡಿಯೋಸ್ಗಾಗಿ ದಯವಿಟ್ಟು ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.